ಓಕೆ, 3 ಜನ ಹನುಮೇಶ್, ನಾನು ಒಂದು 3 ಜನ ಏನು ಬೇರೆಯವರಿದ್ದಾರೆ, ಅದರಲ್ಲಿ ಒಬ್ಬ ಊರಲ್ಲೇ ಇಲ್ಲ, ಆದರೂ ಹೇಗೆ FIR ಮಾಡಿದ್ರು ಇವರು ಅಂತ. ಇದನ್ನ ಕಾನೂನು ದುರುಪಯೋಗ ಅಂತ ಹೇಳ್ತಾರೆ. ನೋಡಿ, ಅವ್ರು 3 ಜನನು ಕೂಡ ಸ್ವತಃ ತಾವೇ ಒಪ್ಕೊಳ್ತಾ ಇದ್ದಾರೆ. ದೂರದಾರರಾದಂಥ ಇವರೇ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಇವರು ಅಟ್ರಾಸಿಟಿ ಮಾಡಿದ್ದಾರೆ, ಇವರಿಗೆ ಕಾನೂನು ರಕ್ಷಣೆ ಇದೆ. ಅಟ್ರಾಸಿಟಿ ಅನ್ನೋಂಥದ್ದು ಅದು ದಲಿತರಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಕಾಯ್ದೆ. ಅದು ಇವರು ದುರುಪಯೋಗ ತಗೊಂಡ್ರು ತಪ್ಪು, ಆದ್ರೆ ಇಲ್ಲಿ ಅವರು ದುರುಪಯೋಗ ತಗೊಂಡ್ರು ತಪ್ಪು. ಬಟ್ ಅವ್ರು ದುರುಪಯೋಗ ತಗೊಂಡಿದಾರಂತ FIR ಅಲ್ಲಿ ನಾವು ನೋಡಬಹುದು. ಇವ್ರು 39 ಜನ ಅಲ್ಲ, ಅದಕ್ಕಿಂತ ಹೆಚ್ಚಿನ ಜನನು ಕೂಡ ದಲಿತರ ಕೇರಿಗೆ ನುಗ್ಗಿದಾಗ ಆ ಜನರ ಮೇಲೆ ಕೇಸ್ ಮಾಡಿದ್ದಾರೆ. ಇವ್ರು ವಿಕ್ಟಿಮ್ಸ್, ಅದು ರೈಟ್, ಅವ್ರ ರೈಟ್. ಬಟ್ ಇವ್ರಿಗೆ ಆಪೋನೆಂಟ್ ಆಗಿ ಏನು ಕೌಂಟರ್ ಕೇಸ್ ಕೊಟ್ಟಿದ್ದಾರಲ್ಲ, ಕಾನೂನಲ್ಲಿ ಅವಕಾಶ ಇದೆ ಕೌಂಟರ್ ಕೇಸ್ ಕೊಡ್ಲಿಕ್ಕೆ. ಬಟ್ ಕೌಂಟರ್ ಕೇಸು ಕೂಡ ಯಾವ ರೀತಿಯಲ್ಲಿ ಇವರು ಅಟ್ರಾಸಿಟಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಟ್ರಾಸಿಟಿ ಹಾಕೋಗೋಸ್ಕರ ಇದಕ್ಕೆ ಈ ಜನಾಂಗದ ಜೊತೆಗೆ ಸಂಪರ್ಕ ಇಲ್ಲದೆ ಇರೋರು ಮತ್ತು ಅವ್ರ ಜೊತೆಗೆ ಇಲ್ಲದೆ ಇರತಕ್ಕಂತ ಅದೇ ಊರಿನ ಇತರೆ ಜನಾಂಗದವ್ರನ್ನ 3 ಜನರನ್ನ ಸೇರಿಸ್ಬಿಟ್ಟು ಇವ್ರ ಮೇಲೆ FIR ಹಾಕಿ ಅಟ್ರಾಸಿಟಿ ಸೇಮ್ ಈ ಸ್ಟೋರಿ ಹೆಂಗ್ ಇವ್ರದಿದೆ, ಇವ್ರ ವಿಕ್ಟಿಮ್ಸ್ ಇವ್ರೇನು ಪಾಪ ಸಂತ್ರಸ್ತರಿದ್ದಾರೆ, ಯಥಾ ಪ್ರಕಾರನೇ ಕೂಡ ಅಲ್ಲಿ ನಕಲು ಮಾಡಿ ಇವ್ರ ಮೇಲೇನು ಅಟ್ರಾಸಿಟಿ ಮಾಡಿದ್ದಿದೆಯಲ್ಲ, ಇದು ಅತ್ಯಂತ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಬಹುತೇಕ ಮೇಲ್ನೋಟಕ್ಕೆ ಕಾಣ್ತದೆ ಮತ್ತು ದಾಖಲಾತಿಯಲ್ಲಿ ಕೂಡ ಇದೆ. ಇದು ಬರೀ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಇದಿಷ್ಟು ಮಾತ್ರ ಅಲ್ಲ, ಇಲ್ಲಿ ದೊಡ್ಡ ಗಲಭೆ ಆಗೋದಕ್ಕೆ ಅಲ್ಲಿಯ PSI, CPI, SP ಅವ್ರು ಯಾರಿದ್ದೀರಲ್ಲ, ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ರಿ, ಮರಕುಂಬಿ ಗ್ರಾಮದಲ್ಲಿ ಏನಾಯ್ತು ಸರ್? ಪರಿಜ್ಞಾನ ಇದೆಯಾ ನಿಮಗೆ? ದಲಿತ ಕೇರಿ ಒಳಗಡೆ ನುಗ್ಗಿಬಿಟ್ಟು ಯಾರಾದ್ರೂ ಹಲ್ಲೆ ಮಾಡಿ ಅದೇ ರೀತಿಯಾದಂತಹ ಒಂದು ಘಟನೆ ಮರುಕಳಿಸಿದ್ರೆ ಯಾರ್ರೀ ಅದಕ್ಕೆ ಹೊಣೆ? ನೀವು ಹೊರ್ತೀರಾ ಅದರ ಹೊಣೆಯನ್ನ? ಮಾನ್ಯ ಗೃಹ ಸಚಿವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಮರಕುಂಬಿ ಗ್ರಾಮದಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನ ಮನಗಾಣಬೇಕು ತಾವುಗಳು. ದಯವಿಟ್ಟು ಯಾರು ಅಲ್ಲಿ PSI ಇದ್ದಾರೆ, ಯಾರು SP ಇದ್ದಾರೆ, ಯಾರು CPI ಇದ್ದಾರೆ, ದಯವಿಟ್ಟು ಮಾತನಾಡಿ ಅವರಿಗೆ. ಅಲ್ರಿ, ಕಾನೂನನ್ನೇ ದುರುಪಯೋಗ ಪಡಿಸ್ಕೊಂಡು ನೀವು ಯಾರು ಅಲ್ಲಿ ಊರಲ್ಲೇ ಇರಲಿಲ್ಲ ಅವರ ಹೆಸರನ್ನು ಕೂಡ ಹಾಕಿ FIR ಮಾಡ್ತೀರಿ ಅಂತಂದ್ರೆ ಒಂದು ಇಷ್ಟೊಂದು ಕ್ಲಿಷ್ಟಕರವಾಗಿರುವಂತಹ ಪರಿಸ್ಥಿತಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಿರ್ತಾವು. ಇಡೀ ಊರಿಗೊರೆ ಹೊತ್ಕೊಂಡು ಉರಿತಾ ಇದೆ. ಮರಕುಂಬಿ ಗ್ರಾಮ ಸಂಪೂರ್ಣ ಸ್ಮಶಾನ ಮೌನ ಆಗೋಯ್ತು. ಇಡೀ ಊರಿಗೊರೆ ಖಾಲಿ ಆಗುತ್ತಂತಿರಲ್ರಿ ತಾವು. ಪರಿಜ್ಞಾನ ಇದೆಯಾ ತಾವು ಏನು ಹೇಳ್ತಾ ಇದ್ದೀರಿ ಅಂತ? ಯಾರು ಅವನು ಹಲ್ಲೆ ಮಾಡಿದಾನೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಾಗಿತ್ತು. ಆ ನಾಲಾಯಕ್ಗಳನ್ನು ತಾವು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾರು ಆ ಗ್ರಾಮದವರಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ನೋಡ್ರಪ್ಪ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಬೇರೆ ಯಾರಾದರೂ ಹಲ್ಲೆ ಮಾಡಿದ್ರೆ ಬಾಲ ಬಿಚ್ಚಿದ್ರೆ ನಮ್ಮ ವಿರುದ್ಧ ಕ್ರಮ ಆಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡಬೇಕಾಗಿತ್ತು ತಾವು. ಈ ಪ್ರಜ್ಞಾವಂತಿಕೆಯನ್ನು ಮೆರಿಬೇಕಾಗಿತ್ತು ತಾವು. ಹೇಗೆ ಸರ್ ನೀವು FIR ದಾಖಲು ಮಾಡಿದ್ರಿ? ಕೌಂಟರ್ ಕೇಸನ್ನು ದಾಖಲು ಮಾಡಿ ಬೇಡ ಅನ್ನಲ್ಲ ನಾನು. ಆಯಿತು, ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ವಿಡಿಯೋ ರೆಕಾರ್ಡಿಂಗ್ಸ್ ಇದೆ, ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಯಾರ್ಯಾರು ಹಲ್ಲೆ ಮಾಡಿದ್ರು, ಮನೆ ಒಳಗೆ ನುಗ್ಗಿ ಕೇರಿ ಒಳಗಡೆ ನುಗ್ಗಿ ಯಾರ್ಯಾರು ಹಲ್ಲೆ ಮಾಡಿದ್ರು ಅರೆಸ್ಟ್ ಮಾಡಿದ್ರ ಸ್ವಾಮಿ ತಾವು? ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡ್ರ ತಾವು? ರಾಜ್ಯ ಗೃಹ ಸಚಿವರು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಯವಿಟ್ಟು ಈ ಸ್ಟೋರಿಯನ್ನು ನೋಡಬೇಕು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಚರ್ಚೆಗೆ ಕಾರಣ ಆಗದ ರೀತಿಯಲ್ಲಿ ತಾವು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನಾವು ಯಾಕೆ ಈ ಕಳಕಳಿಯಿಂದ ಹೇಳ್ತಾ ಇದ್ದೀವಿ ಅಂತಂದ್ರೆ ಸಮಾಜದಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳು ಆಗಬಾರ್ದ್ರಿ. ಇದು ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಒಂದು ಸಮಾಜ, ಇದೆಲ್ಲದಕ್ಕೂ ಕೂಡ ಕಪ್ಪು ಚುಕ್ಕೆ. ಇದು ಸಮಾನತೆ ಅನ್ನುವಂತಹ ಪರಿಪಾಠದಲ್ಲಿ ನಾವೇನು ಮುಂದುವರಿತಾ ಇದ್ದೀವಿ ಅದೆಲ್ಲದಕ್ಕೂ ಕೂಡ ಕಪ್ಪು ಚುಕ್ಕೆ. ದಯವಿಟ್ಟು ಇದನ್ನ ಮನಗಾಣಿತಾವೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ, ಯಾರು ಹಲ್ಲೆ ಮಾಡಿದ್ದಾರೆ ಕನಿಷ್ಠ ಪಕ್ಷ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್. ಅದಕ್ಕೆ ನಾವು ಅವರಿಗೆ ಗೋಗರಿತಾ ಇದ್ದೀವಿ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಅಂತಂದ್ರೆ ನಾವು ಯಾರ ಹತ್ರ ಹೋಗೋಣ, ಯಾರ ಹತ್ರ ಹೋಗಿ ನ್ಯಾಯ ಕೇಳೋಣ ಅಂತ ಹೇಳ್ತಾ ಇದ್ದಾರೆ. ಕರೆ ಮಾಡ್ತಾ ಇದೀವಿ ನಾವು ನಿಮ್ಮನ್ನ ಮಾತಾಡ್ಸೋದಕ್ಕೆ ಅಂತ. ಏನಾಯ್ತು ಸರ್, ಕನಿಷ್ಠ ಪಕ್ಷ ನೀವು ಏನು ಮಾಡಿದ್ರಿ ಅಂತ ನಿಮ್ಮನ್ನ ಮಾತಾಡ್ಸೋದಕ್ಕೆ ಕರೆ ಮಾಡಿದ್ರೆ ಕನಿಷ್ಠ ಪಕ್ಷ ಫೋನ್ ಎತ್ತಿ ಏನಾಯ್ತು ಅಂತ ಮಾತನಾಡೋದಕ್ಕೂ ಕೂಡ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ನ್ಯಾಯ ಕೊಡಿಸ್ತೀರಾ ಸರ್? ನಿಮ್ಮಿಂದ ನ್ಯಾಯವನ್ನ ನಾವಿಲ್ಲಿ ನೋಡಬಹುದಾ? ಸಾಧ್ಯತೆ ಇದೆಯಾ? ಅನ್ನಿಸ್ತಾನೆ ಇಲ್ವೇ? ಅದು ಹೀಗಾದಾಗ ನಮಗದರ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಅನ್ನಿಸ್ತಾ ಇಲ್ವೇ? ಮತ್ತೊಂದು ಮರಕುಂಬಿ ಘಟನೆಗೆ ತಾವೇ ಪ್ರಚೋದನೆ ಕೊಡ್ತಾ ಇದ್ದೀರಿ ಅಂತ ನಮಗನ್ನಿಸ್ತಾ ಇದೆ. ಯಾಕೆ ಅನ್ನಿಸ್ಬಾರ್ದು ಈ ರೀತಿಯಾದಾಗ? ಓಕೆ ಹನುಮೇಶ್, ಏನು ಮಾಡ್ಬೇಕು ಸರ್ಕಾರ ಈಗ?
ಮತ್ತೊಂದು ಮರಕುಂಬಿ ಘಟನೆ ಆಗಬಾರದು ಅಂತಂದ್ರೆ ಯಾವ ರೀತಿಯಾಗಿ ಗೃಹ ಸಚಿವರು ಈ ಪ್ರಕರಣ ತೆಗೆದುಕೊಳ್ಬೇಕು? ನೋಡಿ, ಬಹುಶಃ ಇತ್ತೀಚೆಗೆ ಗೃಹ ಇಲಾಖೆಯನ್ನ ದಲಿತರಿಗೆ ಕೊಡ್ತಾ ಇದಾವೆ ಎಲ್ಲ ಸರ್ಕಾರಗಳು. ಪರಮೇಶ್ವರ್ ಅವರು ಇದ್ರು, ಈಗ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಆ ಜಾಗಕ್ಕೆ ರಿಪ್ಲೇಸ್ ಆಗಿದ್ದಾರೆ. ಸೊ ಇವರೆಲ್ಲ ದಲಿತರು ಇದ್ಕೊಂಡು ಕೂಡ ಈ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಇವರು ಹೆಚ್ಚಿನ ಪ್ರಾಧಾನ್ಯತೆ ನೋಡಿ, ಪವರ್ ದಲಿತರಿಂದನೇ ಬಂದಿರೋದು. ಅವ್ರದ್ದು ಸಚಿವರು ದಲಿತರ ಕೋಟದಲ್ಲೇ ಶಾಸಕರಾಗೋದು, ದಲಿತರ ಕೋಟದಲ್ಲಿನೇ ಸಚಿವರಾಗಿರೋದು ಈ ಸರ್ಕಾರದಲ್ಲಿ. ಪ್ರಮುಖವಾಗಿ ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಹಳಷ್ಟು ವಿಫಲ ಆಗಿದೆ. ಏನಂತಂದ್ರೆ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಆದ ತಕ್ಷಣ FIR ಮಾಡೋದಿಲ್ಲ, ಏನಲ್ಲ ಅಲ್ಲಿ ಸತಾಯಿಸ್ತಕ್ಕಂಥದ್ದು ಪೊಲೀಸರು ಸ್ಟೇಷನ್ ಅಲ್ಲಿ. ಇಲ್ಲಾಂದ್ರೆ ಯಾರು ದಲಿತರ ಮೇಲೆ ಹಲ್ಲೆ ಮಾಡಿರ್ತಾರ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ, ನೀವು ಕೂಡ ಕೌಂಟರ್ ಕೇಸ್ ಕೊಡ್ರಿ ಅಂತ ಹೇಳಿ ಅವರಿಗೆ ಕಾನೂನು ಸಲಹೆ ಕೊಡ್ತಕ್ಕಂಥ ಕೆಟ್ಟ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆ. ಆ ಕಾರಣಕ್ಕಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈಗೇನು ಅವ್ರು ಬಿರುಸಿನ ಮುತುವರ್ಜಿ ವಹಿಸಿ ಏನು ಇಲಾಖೆಯನ್ನ ಬಲಪಡಿಸ್ಬೇಕಂತಾರಲ್ಲ, ಈ ದಲಿತರ ದೌರ್ಜನ್ಯ ತಡೆದ್ಬಿಟ್ರೆ ಅವ್ರಿಗೆ ನಾವು ದೊಡ್ಡ ಸೆಲ್ಯೂಟು ದಲಿತ ಸಮುದಾಯದಿಂದ ಹೇಳ್ತೀವಿ. ಯಾಕಂದ್ರೆ ಏನ್ರಿ ಶತಮಾನಗಳಿಂದ ಕೂಡ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಯ್ತಂದ್ರೆ ಅವ್ರ ಬದುಕು ಯಾವಾಗ ಸ್ವಾಭಿಮಾನದಿಂದ ಮತ್ತು ತಾವು ಕೂಡ ಈ ದೇಶದ ಈ ನೆಲದ ಜನರು ಅಂತ ಹೇಳಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಕೊಳ್ಳೋದು ಯಾವಾಗ? ಆ ಕಾರಣಕ್ಕಾಗಿ ಸರ್ಕಾರ ಮತ್ತು ಸಚಿವರು ಮುತುವರ್ಜಿ ವಹಿಸಿ ಇಡೀ ರಾಜ್ಯದಾದ್ಯಂತ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ಆದಷ್ಟು ನಿಯಂತ್ರಣ ಮಾಡಬೇಕು. ದಲಿತರ ಮಧ್ಯೆ ಮತ್ತು ಇತರ ಜಾತಿಗಳ ಮಧ್ಯೆ ಸೌಹಾರ್ದತೆಯನ್ನ ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಯೋಜನೆಗಳನ್ನ ದೂರದೃಷ್ಟಿಯಲ್ಲಿ ಹಾಕೊಳ್ಬೇಕು. ಮತ್ತು ಪೊಲೀಸ್ ವ್ಯವಸ್ಥೆ ಏನಿದೆಯಲ್ಲ, ದಲಿತರ ಪರವಾಗಿ ಸಭೆಗಳು ನಡೆಸಬೇಕು. ತಿಂಗಳಂತ ಮಾಸಿಕ ಸಭೆಗಳಿದೆ, ಯಾರು ನಡೆಸ್ತಾ ಇಲ್ಲ ಇಲಾಖೆ. ಇಲಾಖೆ ದಲಿತರ ಬಗ್ಗೆ ಯಾವುದೇ ರೀತಿಯಿಂದ ಕನಿಕರ ಮತ್ತು ಕಾಳಜಿ ಇಲ್ಲ. ಅವ್ರ ಜವಾಬ್ದಾರಿ ಅದು. ಕಾನೂನು ದಲಿತರಿಗೆ ರಕ್ಷಣೆ ಕೊಡಕ್ಕಾಗಿ ಅಂತ ಸ್ಪೆಷಲ್ ಆಕ್ಟ್ಗಳನ್ನ ಮಾಡಿರ್ತಕ್ಕಂಥದ್ದು, ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸೌಹಾರ್ದತೆ ಬೆಳೆಸೋದಕ್ಕಿಂತ ದಲಿತರ ಮಧ್ಯೆ ಮತ್ತು ಮೇಲ್ಜಾತಿಗಳ ಮಧ್ಯೆ ಇನ್ನೊಂದಿಷ್ಟು ಬಿರುಕನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ವ್ಯವಸ್ಥೆ ಮಾಡಬಾರ್ದು. ಮತ್ತು ಗೃಹ ಇಲಾಖೆ ಈ ಕಡೆ ಗಮನ ಕೊಟ್ಬಿಟ್ಟು ದಲಿತರನ್ನ ರಕ್ಷಣೆ ಕೊಡ್ತಕ್ಕಂಥದ್ದು. ದಲಿತರು ಕೂಡ ತಪ್ಪು ಮಾಡಿದ್ರೆ ನೇರವಾಗಿ ಹೇಳ್ಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ, ನೀವು ಕಾನೂನು ದುರುಪಯೋಗ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿ. ಬೇಕಾದ್ರೆ ದಲಿತರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೂಡ ಕಾನೂನು ರೀತಿ ಕ್ರಮ ಆಗಲಿ. ಆದರೆ ದಲಿತರಿಗೆ ಆಗತಕ್ಕಂಥ ಈ ದೌರ್ಜನ್ಯ, ಹಲ್ಲೆ, ಮಾರಣಾಂತ್ಯ ಕಲ್ಲೆ ಆಗಿರ್ಬೋದು, ಅತ್ಯಾಚಾರಗಳಂತಾಗಿರ್ಬೋದು, ಜಾತಿ ಎತ್ತು ಬೈತಕ್ಕಂತಾಗಿರ್ಬೋದು, ಅಸಮಾನತೆಯಿಂದ ಕಾಣ್ತಕ್ಕಂಥ ಆಗಿರ್ಬೋದು, ಇವೆಲ್ಲವೂ ಕೂಡ ಆದಷ್ಟು ನಿಯಂತ್ರಣ ಬೇಕು. ಇವತ್ತು ಡಿಜಿಟಲ್ ಯುಗ ಇದ್ದಾಗಲೂ ಕೂಡ ಈ ವ್ಯವಸ್ಥೆಯಲ್ಲಿ ಈ ಜನರು ಇದ್ದಾರಂತಂದ್ರೆ ಇವ್ರ ಮನಸ್ಥಿತಿಗಳು ಯಾವ ರೀತಿಯಲ್ಲಿ ಇದಾವೆ, ಎಷ್ಟು ಕಲುಷಿತಗೊಂಡಿದೆ, ನಾಗರಿಕರು ಮಾಡ್ತಕ್ಕಂಥ ವರ್ತನೆನ ಇದು ಅನ್ನೋಂಥ ಪ್ರಶ್ನೆ ಮಾಡ್ಬೇಕಂತದ್ದು. ಮುಂದೆ ಗೃಹ ಸಚಿವರಿತ್ತ ಗಮನ ಹರಿಸಿ ಈ ಥರದ ಘಟನೆಗಳು ಮರುಕಳಿಸದಂತೆ ನಿಯಂತ್ರಣ ಇರ್ತಕ್ಕಂಥ ಕೆಲಸವನ್ನ ಮಾನ್ಯ ಸಚಿವರು ಮಾಡ್ಬೇಕಂತಂದು ನಮ್ಮ ಕೋರಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಫ್ರೀಡಮ್ ಟಿವಿ ನಿಮ್ಮ ಬೆನ್ನಿಗಿರುತ್ತೆ.